ಮೇಡಮ್ ಮೊದಲೆಲ್ಲ ಇದ್ದಿಲ್ಲ. ನಾನು ತುಂಬ ಸ್ವೀಟೆಲ್ಲ ತಿಂತಾಯಿದ್ದೆ ಕೆಲ್ಸಕ್ಕೆ ಹೋಗುವಾಗ. ಆವಾಗ ಲೋಕಲ್ ಸ್ವೀಟೆಲ್ಲ ತಿಂದ್ಬಿಟ್ಟಿದ್ದೀನಿ ಮೇಡಮ್. ಅದರಿಂದ ಶುಗರ್ ಬಂತು. ಮದುವೆ ಆಗಿ ಶುಗರ್ ಬಂದಿದ್ದು ಮೇಡಮ್ ನನಗೆ. 2-3 ಅಬಾರ್ಷನ್ ಆಯಿತು. ಎಲ್ಲೆಲ್ಲೂ ತೋರಿಸಿದ್ರಿ, ನಮ್ಗೆ ಸೆಟ್ ಆಗಲಿಲ್ಲ. ಮಗು 2-3 ಹೋಯ್ತು. ಇವರ ಈ ನೋವು, ಸಂಕಷ್ಟ, ಆರೋಗ್ಯ ಸಮಸ್ಯೆಗೆ ಕಾರಣ ಏನು ಗೊತ್ತಾ? ಹಾಲು, ಬೆಣ್ಣೆ, ತುಪ್ಪ, ಪನೀರ್, ಕೋವಾ ಅಷ್ಟೇ ಅಲ್ಲ, ಅದರಿಂದ ತಯಾರಿಸಲಾಗಿರುವಂಥ ರುಚಿ ರುಚಿಯಾದ ಸ್ವೀಟ್ಸ್. ಅದು ಹೇಗೆ ಸಾಧ್ಯ ಅಂತೀರಾ? ಖಂಡಿತ ಸಾಧ್ಯ. ಯಾಕಂದರೆ ನಾವು ಸೇವಿಸ್ತಿರುವಂಥ 80% ಹಾಲಿನ ಉತ್ಪನ್ನದಲ್ಲಿ ಮಾರಣಾಂತಿಕ ವಿಷ ಇದೆ. ಖದೀಮರು ಹಣದ ಆಸೆಗೆ ಇದರಲ್ಲಿ ವಿಷ ಬೆರೆಸ್ತಿದ್ದಾರೆ. ಅದು ಎಲ್ಲಿ, ಹೇಗೆ ಅನ್ನೋದನ್ನು ಸಾಕ್ಷಿ ಸಮೇತ ವಿವರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಹೌದು, ನಾವು ಕುಡಿಯೋ ಹಾಲು ವಿಷವಾಗಿದೆ, ತಿನ್ನೋ ತುಪ್ಪ ಬೆಣ್ಣೆ ನಂಜಾಗಿದೆ, ಇಷ್ಟಪಟ್ಟು ಚಪ್ಪರಿಸಿ ತಿನ್ನೋ ಗೋವಾ ಸ್ವೀಟ್ಸ್ ಕಲ್ಮಶಗೊಂಡಿದೆ. ನಮ್ಮ ಕರ್ನಾಟಕ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಮಂದಿಯ ಆರೋಗ್ಯ ಕೆಡಿಸಲು ಪ್ರತಿದಿನ ಟನ್ಗಟ್ಲೆ ವಿಷಯುಕ್ತ ಹಾಲಿನ ಉತ್ಪನ್ನ ಆಮದಾಗುತ್ತಿದೆ. ಇಡೀ ರಾಜ್ಯಕ್ಕೆ ಹಬ್ಬಿರುವ ಈ ಭಾರೀ ಮಾಫಿಯಾ ಅಮಾಯಕರಿಗೆ ವಿಷ ಉಣಿಸಿ ಕೋಟ್ಯಾಂತರ ರೂಪಾಯಿ ದೋಚುತ್ತಿದೆ. ಅಷ್ಟೇ ಅಲ್ಲ, ರಾಜ್ಯದ ಬೊಕ್ಕಸಕ್ಕೆ ಪ್ರತಿದಿನ 15 ಲಕ್ಷ ರೂಪಾಯಿಗೂ ಹೆಚ್ಚು ತೆರಿಗೆ ವಂಚನೆ ಮಾಡುತ್ತಿದೆ ಅನ್ನೋ ಮಾಹಿತಿ ನಮ್ಮ ಕವರ್ ಸ್ಟೋರಿ ತಂಡಕ್ಕೆ ಲಭ್ಯವಾಯಿತು. ಇದರ ಜಾಡು ಹಿಡಿದು ಹೊರಟಿತು ನಮ್ಮ ತಂಡ. ರಾತ್ರಿ 12 ಗಂಟೆ. ಕಳೆದ ಶುಕ್ರವಾರ ಅಂದ್ರೆ 22/12/12 ರಾತ್ರಿ 12 ಗಂಟೆಗೆ ನಮ್ಮ ತಂಡಕ್ಕೆ ಪಕ್ಕಾ ಮಾಹಿತಿಯೊಂದು ಸಿಕ್ಕಿತು. ಅದೇನಂದ್ರೆ ಸುಮಾರು 2:30 ಗಂಟೆಗೆ ಬಸ್ ಒಂದು ಟನ್ಗಟ್ಲೆ ವಿಷಯುಕ್ತ ಆಹಾರ ತುಂಬಿಕೊಂಡು ಬೆಂಗಳೂರಿಗೆ ಬರುತ್ತಿದೆ ಅಂತ. ಈ ಮಾಹಿತಿಯ ಬೆನ್ನತ್ತಿ ನಾವು ತಮಿಳುನಾಡು ಗಡಿಗೆ ಹೊರಟೆವು. ಅತ್ತಿ ಬೆಲೆಯ ಟೋಲ್ ಬಳಿ ನಮ್ಮ ತಂಡ ಬೇಟೆಗಾಗಿ ಹೊಂಚು ಹಾಕುತ್ತಿತ್ತು. ನಡು ರಾತ್ರಿ ವೇಳೆ ಸೊಳ್ಳೆ ಕಾಟ, ನಿಧಿರಾರಾಣಿಯ ಮೋಹದ ಮಧ್ಯೆಯೂ ಆ ಬಸ್ಸಿಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾದೆವು. ರಾತ್ರಿ 3:10 ಸುಮಾರು 3:10 ಬಂದೇ ಬಿಡ್ತು ನಮ್ಮ ಬೇಟೆ. ಅದು MMS ಹೆಸರಿನ K51A 9988 ಬಸ್ ಧರ್ಮಪುರಿಯಿಂದ ಬೆಂಗಳೂರಿಗೆ ಭರ್ಜರಿ ವಿಷ ಉತ್ಪನ್ನಗಳನ್ನು ತುಂಬಿಕೊಂಡು ಬರುತ್ತಿತ್ತು. ಅದರ ಬೆನ್ನು ಹತ್ತಿದೆವು ನಾವು. ಈ ಬಸ್ ಅಲ್ಲಲ್ಲಿ ಮೂಟೆಗಳನ್ನ ಇಳಿಸುತ್ತಿತ್ತು. ಅತ್ತಿಬೆಲೆಯಿಂದ ಸುಮಾರು 5-6 ಕಿಲೋಮೀಟರ್ ದಾಟಿದಾಗ ಬಸ್ ಪಕ್ಕಕ್ಕೆ ಸರಿಯಿತು. ಅಲ್ಲಿ 2 ಓಮ್ನಿ ವ್ಯಾನ್ಗಳು ಈ ಬಸ್ಸಿಗಾಗಿ ಕಾಯುತ್ತಿದ್ದವು. ಬಸ್ಸಿನಿಂದ ಇಳಿದ ಚಾಲಕ ಹಾಗೂ ನಿರ್ವಾಹಕ ಬಸ್ಸಿನಿಂದ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಡಬ್ಬಗಳನ್ನ ಇಳಿಸಲಾರಂಭಿಸಿದ್ರು. ಟನ್ಗಟ್ಲೆ ಲೋಡು ಈ 2 ಮಾರುತಿ ವ್ಯಾನ್ ಸೇರಿದವು. ಹಣ ಪಡೆದು ಕೆಲಸ ಮುಗಿಸಿ ಮತ್ತೆ ಬಸ್ ತನ್ನ ಪ್ರಯಾಣ ಬೆಳೆಸಿತು. ಈಗ ಗಂಟೆ ಮುಂಜಾವಿನ 3:30. ಈ MMS ಗಾಡಿ ಧರ್ಮಪುರಿಯಿಂದ ಬೆಂಗಳೂರಿಗೆ ಕಲುಷಿತ ಕಲಬೆರಕೆಯ ತುಪ್ಪ ಬೆಣ್ಣೆ ಇದನ್ನೆಲ್ಲ ಸಾಗಿಸ್ತಿದೆ. ನಾವು ಕಣ್ಣಲ್ಲಿ ಕಣ್ಣಿಟ್ಟು ಈಗ ಇದನ್ನ ಚೇಸ್ ಮಾಡ್ತಾ ಇದ್ದೀವಿ. ಹೀಗೆ ಅಲ್ಲಲ್ಲಿ ಲೋಡು ಇಳಿಸಿ ಸಾಗುತ್ತಿದ್ದ ಬಸ್ಸಿಗೆ ಮಡಿವಾಳ ಪೊಲೀಸ್ ಸ್ಟೇಷನ್ ಮುಂದೆ ಬ್ರೇಕ್ ಬಿತ್ತು. ಮೊದಲೇ ಕೊಟ್ಟಿದ್ದೆವು ಮಾಹಿತಿ.
ಈ ಖದೀಮರ ಬಗ್ಗೆ ನಮಗೆ ಸಿಕ್ಕ ಪಕ್ಕಾ ಮಾಹಿತಿಯನ್ನು ನಾವು ಮಡಿವಾಳ ಪೊಲೀಸರಿಗೆ ಕೊಟ್ಟಿದ್ದೆವು. ನಮ್ಮ ರಹಸ್ಯ ಕಾರ್ಯಾಚರಣೆಗೆ ಸಹಾಯ ಮಾಡಬೇಕೆಂದು ಕೋರಿದ್ದೆವು. ನಮ್ಮ ಮನವಿಗೆ ತಕ್ಷಣ ಸ್ಪಂದಿಸಿದ ಮಡಿವಾಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಣಪತಿ ಅವರು ತಮ್ಮ ದೊಡ್ಡ ತಂಡವನ್ನೇ ಕಳುಹಿಸಿಕೊಟ್ಟಿದ್ರು. ಪೊಲೀಸರು ಕಾರ್ಯಾಚರಣೆಗಿಳಿದ್ರು. ಬಾಕ್ಸ್ಗಳಲ್ಲಿ ತುಂಬಿದ್ದ ಟನ್ಗಟ್ಟಲೆ ಪನ್ನೀರ್, ಡಬ್ಬಗಳಲ್ಲಿದ್ದ ಬೆಣ್ಣೆ, ಟ್ರೇಗಳಲ್ಲಿ ಜೋಡಿಸಿಟ್ಟಿದ್ದ ಕೋವಾವನ್ನ ವಶಪಡಿಸಿಕೊಂಡ್ರು. ಬಸ್ಸಿನ ಚಾಲಕ, ನಿರ್ವಾಹಕರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಿಸಿದ್ರು. ಇಷ್ಟೊಂದು ಭಾರೀ ಪ್ರಮಾಣದಲ್ಲಿ ರಾಸಾಯನಿಕ ಹಾಲಿನ ಉತ್ಪನ್ನ ಸಾಗಾಟ ಮಾಡುತ್ತಿರುವ ಇವರ ಬಳಿ ಒಂದು ತುಂಡು ಬಿಲ್ಲೂ ಇಲ್ಲ. ಅಷ್ಟೇ ಅಲ್ಲ, ಈ ಉತ್ಪನ್ನದ ಮೇಲೆ ಉತ್ಪಾದಕರ ಮಾಹಿತಿ ಇಲ್ಲ, ಉತ್ಪನ್ನದ ಬೆಲೆ ಇಲ್ಲ, ಉತ್ಪಾದಿಸಿದ ದಿನಾಂಕವೂ ಇಲ್ಲ. ವಿಚಾರಣೆ ವೇಳೆ ಇವರು ಒಂದು ಆಘಾತಕಾರಿ ಮಾಹಿತಿ ನೀಡಿದ್ರು. ಇವರು ಪ್ರತಿದಿನ ಇಷ್ಟೇ ಪ್ರಮಾಣದ ಉತ್ಪನ್ನವನ್ನ ಬೆಂಗಳೂರಿಗೆ ತರುತ್ತಾರಂತೆ. ಇವರು ಮಾತ್ರವಲ್ಲ, ಇವರಂತೆ ಅನೇಕ ಬಸ್ಗಳಲ್ಲಿ ದಿನನಿತ್ಯ ಟನ್ಗಟ್ಲೆ ರಾಸಾಯನಿಕ ಕೋವಾ, ಪನೀರ್, ಬೆಣ್ಣೆ, ತುಪ್ಪ ತುಂಬಿಸಿಕೊಂಡು ಬರ್ತಾರಂತೆ. ದಿನ ತಗೊಂಡ್ ಬರ್ತೀರಾ? ದಿನ ತಗೊಂಡ್ ಬರ್ತೀರಿ? ಡೈಲಿ ಬರೋದು. ಡೈಲಿ? ಈಗ ಪ್ರತಿದಿನ ಬರ್ತಾ ಇದೆಯಾ ಇದು ಗಾಡಿಯಲ್ಲಿ? ಬರ್ತಾ ಇದೆ, ಪ್ರತಿದಿನ ಬರುತ್ತೆ. ಈ ಮಾಲನ್ನ ಯಾರ್ಯಾರಿಗೆ ಕೊಡ್ತೀರಿ ಅಂತ ಕೇಳಿದ್ರೆ, ಈಗ ಅದು ಎಲ್ಲಿಂದ ಹಾಕ್ತಾರೆ? ಅದು ಅಲ್ಲಿ ಧರ್ಮಪುರಿ. ಧರ್ಮಪುರಿ ಎಲ್ಲಿ? ಯಾವ ಪ್ಲೇಸ್? ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಿಗೆ ನಿಮ್ಗೆ ತಂದು ಕೊಡ್ತಾರೆ? ಅವರೇ ಎತ್ಕೊಂಡು ಮೇಲೆ ಹಾಕ್ತಾರೆ. ನಾವು ಬಂದು ಇಲ್ಲಿ ಪಾರ್ಟಿಗಳು ಕೊಟ್ಬಿಡ್ತೀವಿ. ತಿರ್ಗಾ ಅವರೇ ಬಂದು ಅವ್ರು ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಕಳಾಸಿಬಳ್ಳಿಯಲ್ಲಿ ಯಾರ್ಯಾರಿಗೆ ಕೊಡ್ತೀರಾ? ಕಳಾಸಿಬಳ್ಳಿದಾಗ ಯಾರಿಲ್ಲ, ಎರಡೇ ಪಾರ್ಟಿಗಳು. ಇಲ್ಲಿ ವಿನ್ಸೆಂಟ್ ಗಾರ್ಡ್ ಇದೆಯಲ್ಲ, ಅಲ್ಲಿ 2 ಜನಕ್ಕೆ ಅವ್ರಿಗೆ. ತಿರ್ಗಾ ಮೂರ್ತಿ ರಾಮಕ್ಕೆ ಅಷ್ಟೇ. ಮೂರ್ತಿ ರಾಮು ಅವ್ರು ಇಲ್ಲಿ ತಗೊಂಡು ಹೋಗ್ತಾರೆ ಅದನ್ನ? ಅದೇ ಚಂದಾಪುರ ಇಳಿಸಿದ್ರಲ್ಲ ಅವರು. ಚಂದಾಪುರದಿಂದ ಅವ್ರು ಬೇರೆ ಬೇರೆ ಕಡೆ ಕೊಡ್ತಾರೆ? ಅವರು ಬೇರೆ ಬೇರೆ ಕಡೆ ಬೇರೆ ಅವರೇ ಕೊಟ್ಬಿಡ್ತಾರೆ. ಸಾಕಷ್ಟು ವಿಚಾರಣೆ ನಡೆಯಿತು. ಬಳಿಕ ಈ ಬಸ್ಸಿಗಾಗಿ ಇನ್ನಷ್ಟು ಮಿಕಗಳು ಕಾಯುತ್ತಿದ್ದವು. ಅವುಗಳನ್ನ ಬಲೆಗೆ ಹಾಕಲು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಯಿತು. ಡೈರಿ ಸರ್ಕಲ್ ದಾಟಿ ಮುಂದೆ ಸಾಗುತ್ತಿದ್ದಂತೆ ಆಟೋದಲ್ಲಿ ಇಬ್ಬರು ಈ ಬಸ್ಸಿಗಾಗಿ ಕಾಯುತ್ತಿದ್ರು. ಆ ಆಟೋವನ್ನ ಪರಿಶೀಲಿಸಿದಾಗ ಅದರ ತುಂಬ ಈ ವಿಷಕಾರಿ ಉತ್ಪನ್ನಗಳನ್ನ ತುಂಬಬೇಕಾಗಿದ್ದ ಪ್ಲಾಸ್ಟಿಕ್ ಕವರ್ಗಳಿದ್ದವು. MSSP ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ ಮೈಸೂರು ರೋಡಲ್ಲಿರುವಂತಹ ಈ ಕಂಪನಿ ಈ ರೀತಿಯ ಒಂದು ಪ್ಯಾಕೇಜ್ ಮಾಡಿಕೊಡುತ್ತೆ. ಆ ಪ್ಯಾಕೇಜಿಂಗ್ನ ತಗೊಂಡು ಹೋಗಿ ಇವರು ಅಂದರೆ ಬೆಂಗಳೂರಿನ ಅಡ್ರೆಸ್ ಇರಬೇಕು, ಆದರೆ ಧರ್ಮಪುರಿಯ ಕಲುಷಿತ ಆಹಾರ ಇರಬೇಕು. ಈ ರೀತಿ ಕೂಡ ಜನರಿಗೆ ಮೋಸ ಮಾಡ್ತಾರೆ. ಹೇಗಿದೆ ನೋಡಿ ಈ ದಂಧೆ. ಈ ಮಾಫಿಯಾದ ಆಳ ಅಗಲ ಅಳಿಯುವುದೇ ಕಷ್ಟ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಪ್ರತಿ ದಿನ 5 ಲಕ್ಷ ಕೆಜಿ ನಕಲಿ ಕೋವಾ ಬರುತ್ತಂತೆ. ಅದರಲ್ಲಿ ಬರೀ ಬೆಂಗಳೂರಿಗೆ 2 ಲಕ್ಷ ಕೆಜಿ ವಿಷಯುಕ್ತ ಕೋವಾ ತಮಿಳುನಾಡಿನಿಂದ ಸರಬರಾಜಾಗುತ್ತಂತೆ. ಅಂದ್ರೆ ಈ ಕರಾಳ ದಂಧೆಯ ವಿಸ್ತಾರವನ್ನು ನೀವೇ ಊಹಿಸಿ. ದನದ ಹಾಲು, ಹಾಲಿನ ಉತ್ಪನ್ನ ಅಮೃತ ಸಮಾನ. ಆದರೆ ನೀಚರು ದುಡ್ಡಿನಾಸೆಗೆ ಅದಕ್ಕೆ ವಿಷ ಬೆರೆಸಿ ಅದು ಯಾವ ಪರಿ ಮರಣ ಮೃದಂಗ ಬಾರಿಸ್ತಾರೆ ಅನ್ನೋದನ್ನ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.